ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ. ಆತ್ಮೀಯರೇ, ಈ ಬ್ರಹ್ಮಜ್ಞಾನ ಅಂತ ಜನ ಮಾತಾಡ್ತಿರೋದನ್ನು ನೀವು ಕೇಳಿರಬೇಕು. ಅವನು ಬ್ರಹ್ಮಜ್ಞಾನಿ ಅಂತ. ಹಾಗಂದ್ರೆ ಏನು? ಅದು ಯಾಕೆ ಬೇಕು? ಬ್ರಹ್ಮಜ್ಞಾನ ಓದಿಂದ ಸಿಗತ್ತಾ? ಅಥವಾ ಯಾವ ಯೂನಿವರ್ಸಿಟಿಯಲ್ಲಿ ಹೇಳ್ಕೊಡ್ತಾರೆ? ಅದು ಗುರುಗಳು ಹೇಳ್ಕೊಡ್ತಾರಾ ಅನ್ನೋ ವಿಚಾರಗಳನ್ನು ಚಿಂತನೆ ಮಾಡೋದಾದರೆ, ಬ್ರಹ್ಮಜ್ಞಾನ ಅಂತಂದರೆ ಅದು 360 ಡಿಗ್ರಿ ನಾಲೆಡ್ಜ್ ಅಂತ, 360 ಡಿಗ್ರಿ ನಾಲೆಡ್ಜ್ ಅನ್ನೋದಕ್ಕೆ ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ. ಅದು ಯಾವಾಗ ಬ್ರಹ್ಮಜ್ಞಾನ ಆಗ್ತದೆ ಅಂತಂದರೆ, ಅದನ್ನು ನಾವು ಅರ್ಧ ಮಾಡಬೇಕು. ಈ ಅರ್ಧ ಚಂದ್ರ ಇದೆಯಲ್ಲ, ಇದನ್ನು ಒಂದು ಅರ್ಧ ಚಂದ್ರವನ್ನು ಅಂದರೆ 180 ಡಿಗ್ರಿ ನಾಲೆಡ್ಜನ್ನು ಪ್ರಾಪಂಚಿಕ ಜ್ಞಾನ ಅಂತಾರೆ. ನಮಗೆಲ್ಲ ಪ್ರಾಪಂಚಿಕ ಜ್ಞಾನ ಇದೆ. ವಸ್ತು ಜ್ಞಾನ ಅಂತ ಹೇಳ್ತಾರೆ, ಪುಸ್ತಕದ ಜ್ಞಾನ ಅಂತ ಹೇಳ್ತಾರೆ. ಸೊ ಇದು ಆತ್ಮ ಸಾಕ್ಷಾತ್ಕಾರಕ್ಕೆ ಇದರಿಂದ ಸಾಧ್ಯ ಇಲ್ಲ. ಅಂದರೆ ಸೆಲ್ಫ್ ರಿಯಲೈಸೇಷನ್ ಅಥವಾ ಮೋಕ್ಷ, ಮುಕ್ತಿ ಏನೇನು ಹೇಳ್ತೀವಲ್ಲ, ಇದಕ್ಕೆ ನಾವು ಓದ್ಕೊಂಡಿರ್ತಕ್ಕಂಥ ಜ್ಞಾನ 1 ಪೈಸೆಯಷ್ಟು ಕೆಲಸಕ್ಕೆ ಬರೋದಿಲ್ಲ. ಪುಸ್ತಕದ ಜ್ಞಾನ 1 ಪೈಸೆಯಷ್ಟು ಕೆಲಸಕ್ಕೆ ಬರೋದಿಲ್ಲ ಆತ್ಮ ಸಾಕ್ಷಾತ್ಕಾರಕ್ಕೆ. ಹಾಗಾದರೆ ಆತ್ಮ ಸಾಕ್ಷಾತ್ಕಾರಕ್ಕೆ, ಮುಕ್ತಿಗೆ ಇನ್ನೇನು ಬೇಕು ಅಂದರೆ ಅನದರ್ 180 ಡಿಗ್ರಿ ಹಾಕಿದರೆ ದಟ್ ಬಿಕಮ್ಸ್ ಫುಲ್ ನಾಲೆಡ್ಜ್. ಅದನ್ನೇನು ಹೇಳ್ತಾರೆ? ಒಂದು ಪ್ರಾಪಂಚಿಕ ಜ್ಞಾನ, ಇನ್ನೊಂದು ಪಾರಮಾರ್ಥಿಕ ಜ್ಞಾನ. ಆ ಪಾರಮಾರ್ಥಿಕ ಅಂತಂದರೆ ದೇವ್ರ ಬಗ್ಗೆ ತಿಳ್ಕೊಳ್ಳೋದಲ್ಲ, ನಮ್ಮ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದೇ ಪಾರಮಾರ್ಥಿಕ ಜ್ಞಾನ. ಆ ಪಾರಮಾರ್ಥಿಕ ಮತ್ತು ಪ್ರಾಪಂಚಿಕ ಎರಡೂ ಹಾಕಿದರೆ ಅದನ್ನು ಬ್ರಹ್ಮಜ್ಞಾನ, ಪೂರ್ಣ ಜ್ಞಾನ ಅಂತ ಹೇಳ್ತೇವೆ ನಾವು. ನಮ್ಮ ಬಗ್ಗೆ ನಾವ್ಯಾಕೆ ತಿಳ್ಕೊಳ್ಬೇಕು? ನಮ್ಮ ಬಗ್ಗೆ ಏನು ನಮ್ಗೆ ಗೊತ್ತಿಲ್ಲ. ನಮ್ಮ ಬಗ್ಗೆ, ನಮ್ಮ ದೇಹದ ಬಗ್ಗೆ ಒಂದಷ್ಟು ಅರಿವಿದೆಯೇ ಹೊರತು, ನಮ್ಮ ಮನಸ್ಸಿನ ಬಗ್ಗೆ ಆಗಲಿ, ನಮ್ಮ ಆತ್ಮದ ಬಗ್ಗೆ ಆಗಲಿ, ನಾನು ಯಾರು, ನಾನು ಎಲ್ಲಿಂದ ಬಂದೆ ಮತ್ತು ಎಲ್ಲಿಗೆ ಹೋಗ್ತೀನಿ, ಈ ಜೀವನದ ಉದ್ದೇಶ ಏನು, ಹುಟ್ಟಿ ಬಂದಿರೋದು ಏನಕ್ಕೆ ಅಂತ ಒಂದು ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ಳೋದು ಇದೆಯಲ್ಲ, ಧ್ಯಾನದ ಮೂಲಕ ನಮ್ಮ ಅಂತರಂಗವನ್ನು ಅನ್ವೇಷಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅಂತರಂಗಕ್ಕೆ ಪಯಣಿಸೋದಿದೆಯಲ್ಲ, ಅದು ಪಾರಮಾರ್ಥಿಕ ಜ್ಞಾನವನ್ನು ತಂದು ಕೊಡ್ತದೆ. ಅದು ಒಳಗಿನ ಜ್ಞಾನ, ಅದು ಮಸ್ತಕದ ಜ್ಞಾನ ಅಂತಾರೆ. ಪುಸ್ತಕದ ಜ್ಞಾನ ಎಲ್ರಿಗೂ ಇದೆ. ಸೊ ಮಸ್ತಕದ ಜ್ಞಾನ ಹಾಕಿದರೆ ಅದು ಪೂರ್ಣ ಜ್ಞಾನ ಆಗಿ ಬ್ರಹ್ಮಜ್ಞಾನ ಆಗ್ತದೆ. ದಟ್ ಈಸ್ ಅ ವೀಸಾ ಟು ಗೆಟ್ ಮುಕ್ತಿ. ಮುಕ್ತಿಗೆ ಏನು ಒಂದು ಪ್ಯಾರಾಮೀಟರ್ ಅಂದರೆ, ಈ ಬ್ರಹ್ಮಜ್ಞಾನ ಇದ್ದರೆ ಮಾತ್ರ ಮುಕ್ತಿ ಆಗ್ತದೆ. ನಾನು ಶ್ರೀಮಂತ, ನಾನು ಬೆಳ್ಳಗಿದ್ದೀನಿ, ನಾನು ಗಂಡಸು, ನಾನು ಆರ್ಥಿಕವಾಗಿ ಚೆನ್ನಾಗಿದ್ದೀನಿ, ನಾನು ವೇದಗಳನ್ನೆಲ್ಲ ಉರು ಹಚ್ಚಿದ್ದೇನೆ, ತುಂಬ ಓದ್ಕೊಂಡಿದ್ದಾನೆ ಅಂತಂದರೆ ಅವನಿಗೆ ಮೋಕ್ಷಕ್ಕೆ ಅರ್ಹತೆ ಇರುವುದಿಲ್ಲ. ಮೋಕ್ಷಕ್ಕೆ ಅರ್ಹತೆ ಸಿಗುವುದೇ ಪಾರಮಾರ್ಥಿಕ ಜ್ಞಾನ ಬಂದಾಗ ಅವನಿಗೆ ಮೋಕ್ಷಕ್ಕೆ ಅರ್ಹತೆ ಸಿಗುತ್ತೆ. ಹಾಗಾಗಿ ಈ ಬ್ರಹ್ಮಜ್ಞಾನ ಅಂತಂದರೆ ಪ್ರಾಪಂಚಿಕ ಜ್ಞಾನ ಪ್ಲಸ್ ಪಾರಮಾರ್ಥಿಕ ಜ್ಞಾನ ಇದ್ದವರಿಗೆ ಬ್ರಹ್ಮಜ್ಞಾನಿ ಅಂತೀವಿ. ಸೊ ಇದಾಗಿತ್ತು ಬ್ರಹ್ಮಜ್ಞಾನದ ಬಗ್ಗೆ ಇರ್ತಕ್ಕಂಥ ಒಂದು ಸಣ್ಣ ವಿವರಣೆ. ನಿಮಗೆಲ್ಲ ಶುಭವಾಗಲಿ. ಧನ್ಯವಾದಗಳು.